ಧರ್ಮಸ್ಥಳದಲ್ಲಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್, ಇವಾಗ ದರ್ಶನ ಪಡೆದ್ರಿ, ವೀರೇಂದ್ರ ಹೆಗ್ಗಡೆ ಅವರು ಭೇಟಿ ಮಾಡಿದ್ರಿ, ಮಾತುಕತೆ ಆಯಿತು, ಏನೇನು ಮಾತಾಡಿದ್ರಿ, ಏನು ಹೇಳಿದ್ರಿ? ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ತೊಗೊಂಡಿದೆ. ಮೊದಲು ಮಂಜುನಾಥ ಸ್ವಾಮಿ ಆಶೀರ್ವಾದ ತೊಗೊಂಡ್ವಿ, ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ತೊಗೊಂಡಿದೆ. ವೀರೇಂದ್ರ ಹೆಗ್ಗಡೆ ಜೊತೆ ಮಾತುಕತೆ ನಾವೇನು ಭಾಳ ಮಾಡಲಿಲ್ಲ, ಆದರೆ ಭಾಳ ನೋವಾಗಿದೆ ಸ್ವಾಮೀಜಿ ಅಂತ ಹೇಳಿದ್ದೇವೆ. ಆ ನೋವನ್ನು ಪ್ರಕಟ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನೋಂಥ ಮಾತನ್ನು ಭಗವಂತನಲ್ಲಿ ಶಕ್ತಿ ಕೊಡು, ಇದನ್ನು ಈ ನೋವನ್ನು ಪರಿಹಾರ ಮಾಡಿಸುವಂಥ ಶಕ್ತಿ ನಮಗೆ ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನಿಮ್ಮ ಪಾದಗಳನ್ನು ಬಿದ್ದು ನಾವು ಕೇಳ್ಕೊಳ್ತಾ ಇದ್ದೇವೆ ಅಂತ ಮಾತನ್ನು ಇವತ್ತು ಹೇಳಿದ್ದೇವೆ. ಇಡೀ ಹಿಂದೂ ಸಮಾಜ, ಇಡೀ ಭಾರತೀಯರು ಎಲ್ಲರೂ ನಿಮ್ಮ ಜೊತೆಗಿದ್ದಾರೆ, ಈ ಧರ್ಮಸ್ಥಳದ ಜೊತೆಗಿದ್ದಾರೆ. ಇದು ಬಂದಿದೆ, ನೀರಿನ ಮೇಲಿನ ಗುಳ್ಳೆ ರೀತಿಯಲ್ಲಿ ಬಂದಿದೆ, ಪರಿಹಾರ ಆಗತ್ತೆ ಅಂತ ವಿಶ್ವಾಸ ನಮಗಿದೆ. ಆದರೆ ಅವರ ಆಶೀರ್ವಾದದಿಂದ ಈ ಒಂದು ಧರ್ಮಕ್ಕೆ ಅಂಟಿರುವಂಥ ಕಳಂಕ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲೋ ಒಂದು ಕಡೆ ಅಪಪ್ರಚಾರಗಳೇನು ಹೇಳ್ತಾ ಇದ್ದಾರೆ, ಅದನ್ನು ಹಿಂದೂ ಸಮಾಜನೇ ನಂಬಿದ್ದಂಥದ್ದು ಆರಂಭಿಕ ಹಂತದಲ್ಲಿ ಅಂತ ಅನ್ನಿಸ್ಲಿಲ್ವ? ಸೊ ಹಿಂದೂ ಸಮಾಜಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇದು ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸಾರಿ ತನಿಖೆಗಳ ಬಗ್ಗೆ SIT ಅಂತ ಬಂದ ತಕ್ಷಣ ಯಾವುದೇ ಒಬ್ಬ ವ್ಯಕ್ತಿ ಸಹಜವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಾನೆ, ತನಿಖೆ ನಡೀಲಿ ಬಿಡು ಅಂತ. ತನಿಖೆ ಬಗ್ಗೆ ಇಡೀ ಹಿಂದೂಗಳು ಯಾರೂ ಕೂಡ ಕೆರಳಿಲ್ಲ, ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಯಾವುದಕ್ಕೆ ಬೇಸರ ಆಗಿದೆ ಅಂತ ಹೇಳಿದ್ರೆ, ಧರ್ಮಸ್ಥಳದ ಬಗ್ಗೆ ಅದರ ವಿರುದ್ಧವಾದಂಥ ಅಪಪ್ರಚಾರಗಳು ನಡೀತಾರೆ, ಅದನ್ನು ಮಟ್ಟ ಹಾಕಲಿಲ್ಲಲ್ಲ ಸರ್ಕಾರ, ಅದ್ರ ಬಗ್ಗೆ ನೋವನ್ನು ಪ್ರಕಟ ಮಾಡ್ತಾ ಇದೆ. ಅವನು ಯಾರು ಆಗಂತುಕ, ಅವನ ಮುಖನಾರು ತೋರಿಸ್ಬೇಕಲ್ಲ ಜಗತ್ತಿಗೆ. ಭಾಳ ಸತ್ಯ ಹರಿಶ್ಚಂದ್ರನ ತುಂಡು ಅಂತ ನೀನಾದರೆ ಅವ್ರೇನು ಹೇಳ್ತಾ ಇರೋದು ಅಂದರೆ ಅವನಿಗೆ ಕೊಲೆ ಬೆದರಿಕೆ ಇದೆ, ಭದ್ರತೆ ಕೊಡಬೇಕು ಅಂತ. ಅಂದರೆ ಆ ಥರದ್ದು ಉಂಟ? ಹಿಂಗೆ ಕೊಲೆ ಬೆದರಿಕೆ ಈ ಹಿಂದೂ ಸಮಾಜ ಯಾವತ್ತೂ ಮಾಡೋದೇ ಇಲ್ಲ. ಯಾರನ್ನು ಮರ್ಡರ್ ಮಾಡಿ ಹಿಂದೂ ಸಮಾಜ ಕಟ್ಟಿಲ್ಲ. ನಮ್ಮ ವೈಚಾರಿಕತೆ ನೆಲೆಗಟ್ಟನ್ನು ಗಟ್ಟಿ ಮಾಡ್ಕೊಳ್ತಾ ಈ ಹಿಂದುತ್ವವನ್ನು ಕಟ್ಟಿರೋದು ನಾವು ಕೊಲೆಗಡಕಿರಲ್ಲ ಹಿಂದೂ ಸಮಾಜ ಯಾವತ್ತೂ ಕೂಡ ಜಗತ್ತಿಗೆ ಶಕ್ತಿ ಕೊಡುವಂಥ ರೀತಿ ನೀತಿಗಳನ್ನು ಹೇಳ್ಕೊಟ್ಟಿರುವಂಥ ಹಿಂದೂ ಸಮಾಜ. ಹಾಗೆ ಕೊಲೆಗಡಕ ಸಮಾಜ ಹಿಂದೂ ಸಮಾಜ ಅಲ್ಲ. ಈ ರೀತಿಯ ಹುನ್ನಾರ ಮಾಡುವಂಥ ಕೆಲಸದ ಮೂಲಕ ಆ ಒಂದು ಕ್ರಿಯೆಗೆ ಶಕ್ತಿ ಸಿಗ್ತಾ ಇದೆ. ಆ ಆಗಂತುಕನ ಬಗ್ಗೆ ಇಷ್ಟೊಂದು ಯಾಕೆ ನಿಮಗೆ, ಯಾಕೆ ಇಷ್ಟೊಂದು ಪ್ರೀತಿ? ಅವನು ಯಾರು ನೋಡಿ, ಅವನನ್ನು ಯಾಕೆ ಬಂಧಿಸಲಿಲ್ಲ ಅನ್ನೋದು ಪ್ರಶ್ನೆ ಯಾಕೆ ನನಗೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹೂತಿದ್ದೆ, ನಾನೇ ಎಷ್ಟು ಹೆಣಗಳನ್ನು ಹೂತಿದ್ದೆ ಅಂತ ಹೇಳುವಂಥ ಒಬ್ಬ ಆಗಂತುಕನಿಗೆ ನೀವೇನು ಕೇಳೋದೇ ಇಲ್ಲ. ಅವನ ಎದುರುಗಡೆ ನಡೆದಿದೆ ಅಂತ ಹೇಳಿದ್ರೆ ಅವನೊಬ್ಬ ಅಪರಾಧಿ. ಆ ಅಪರಾಧಿ ಮೂಲಕನೇ ನಿಮ್ಮದು ಇಷ್ಟೆಲ್ಲ SIT ಮೂಲಕ ತನಿಖೆ. ಇದು ಹಿಂದೂ ಸಮಾಜಕ್ಕೆ ಆಗ್ತಿರೋಂಥ ಅಪಮಾನ. ಈಗ ಸರ್ಕಾರ ಹೇಳಿರುವಂಥದ್ದು BJP ಇದನ್ನು ರಾಜಕಾರಣ ಮಾಡ್ತಾ ಇದೆ, ಆರಂಭಿಕ ಹಂತಗಳಲ್ಲಿ ಮಾತಾಡಲಿಲ್ಲ ಅನ್ನೋದು ಅವ್ರದ್ದು ಆರೋಪ. ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆ ಹೇಳ್ತೀನಿ ಗೊತ್ತಾ ಈ ಪದವನ್ನು? ಅವ್ರು ಹೇಳ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದೆ BJP ಅಂತೇಳಿ. ನಮಗೆ ರಾಜಕಾರಣ ಮಾಡಲಿಕ್ಕೆ 100 ವಿಷಯಗಳಿದೆ. ಆ ಜಾಗಗಳು ನಮಗೆ ಬೇರೆ ಬೇರೆ ವೇದಿಕೆಗಳಿದೆ. ಈ ವಿಷಯದೊಳಗಡೆ ನಾವು ರಾಜಕಾರಣವನ್ನು ಮಾಡೋದಿಲ್ಲ, ನೀವು ಮಾಡ್ತಾ ಇದ್ದೀರಿ. ಅದನ್ನು ನನ್ನ ಪ್ರಶ್ನೆ ಅಷ್ಟೇ. ನೀವ್ಯಾಕೆ ರಾಜಕಾರಣ ಮಾಡ್ತಾ ಇದ್ದೀರಿ? ಯಾರೋ ಹಿಡಿಯೇಟು ಜನ ಕಮ್ಯುನಿಸ್ಟರು ಹೇಳಿದ್ರು ಅಂಥೇಳಿ ಇಡೀ ಗುಡ್ಡವನ್ನು ಅಗೆದು ಇಲ್ಲಿ ಹಿಡಿಯೋ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ಗುಡ್ಡವನ್ನು ಮಣ್ಣನ್ನೆಲ್ಲ ಅಗೆದು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದೀರಿ ನೀವು. ಇದನ್ನು ಕೇಳ್ತಾ ಇದ್ದೀವಿ ಅಷ್ಟೇ ನಾವು. ಇದು ನೀವು ರಾಜಕಾರಣ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಆ ಸ್ಥಿತಿ ತಾವು ನಿರ್ಮಾಣ ಮಾಡುವಂಥ ಸ್ಥಿತಿ ಕೈ ಹಾಕ್ತಾ ಇದ್ದೀರಿ. ನಾವು ರಾಜಕಾರಣ ಮಾಡೋದಿಲ್ಲ, ನಮಗೆ ರಾಜಕಾರಣ ಮಾಡೋಕ್ಕೆ ಬೇರೆ ಜಾಗಗಳಿದೆ. ಆದರೆ ಆಗಂತುಕನ ಬಗ್ಗೆ ವಿಶೇಷವಾದಂಥ ರೀತಿಯಲ್ಲಿ ತನಿಖೆಗೆ ಒಳಪಡಿಸದೆ ಹೋದರೆ ಮುಂದಾಗುವಂಥ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರುವಂಥ ಸಂದರ್ಭದೊಳಗಡೆ ಈ ರಾಜ್ಯದ ಪರಿಸ್ಥಿತಿಗಳನ್ನು ತಾವು ನಿಭಾವಣೆ ಮಾಡಬೇಕಾಗತ್ತೆ. ಇವತ್ತೇನು ಕಳಂಕ ಬಂದಿದೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಗಳ ಮೂಲಕ, ಫೇಸ್ಬುಕ್ ಒಳಗಡೆ, ಏನ್ರಿ ಅದು? ಒಬ್ರಿಗಾದರೂ ನೀವು ಕ್ರಮ ತಗೊಂಡಿದ್ದೀರಾ? ಒಬ್ರಿಗೆ ಕ್ರಮ ತಗೊಳ್ಳಲ್ಲ. ನಾವು ಮಾತಾಡಿದ್ರೆ ರಾಜಕಾರಣ ಅಂತ ಹೇಳ್ತೀರಿ. ನೀವೇನು ಮಾಡ್ತಾ ಇದ್ದೀರಿ? SDP ಏನು ಕೆಲಸ ಇಲ್ಲಿ? ಕಮ್ಯುನಿಸ್ಟ್ರಿಗೆ ಏನು ಕೆಲಸ? ಅವರೆಲ್ಲ ದೇವರನ್ನೇ ನಂಬದೇ ಇರೋರು. ಇದು ನಮ್ಮದು ಯಕ್ಷ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಸಿಗೆ ಯಾಕೆ ಇವತ್ತು ವಿಲವಿಲ ಒದ್ದಾಡ್ತಾ ಇದ್ದಾರೆ ಅವ್ರ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಕೆಲಸ, ಪ್ರಾಯಶ್ಚಿತ್ತದ ಬದುಕನ್ನು ನೀವು ಮುಂದಿನ ದಿನಗಳಲ್ಲಿ ಬದುಕಬೇಕಾಗತ್ತೆ. ಆ ಕೆಲಸವನ್ನು ತಾವು ಮಾಡಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಸೊ ಇದಿಷ್ಟು MLA ಚನ್ನಬಸಪ್ಪ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ದಿನೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.